ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಮೂಲ್ನ ಕಚೇರಿಯಲ್ಲಿ ನೂತನವಾಗಿ ಮಾಗಡಿ ಕ್ಷೇತ್ರದಿಂದ ಗೆದ್ದಂತಹ HN ಅಶೋಕ್ ರವರು ಕಚೇರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಕಚೇರಿಗೆ ಪದಗ್ರಹಣ ಮಾಡಿದರು. ಈ ಸಂದರ್ಭದಲ್ಲಿ ಬಮೂಲ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, JP ಚಂದ್ರೇಗೌಡ, MK ತರಂಜಯ, ಬಸವೇನಹಳ್ಳಿ ಸುರೇಶ್, ಚಂದುರಾಯನಹಳ್ಳಿ ರಾಜಣ್ಣ, ಶಿವರಾಜ್, ರಂಗಸ್ವಾಮಿ, ಕುಮಾರ್, ನರೇಂದ್ರ ಕುಮಾರ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಸರ್, ಇವತ್ತಿನ ವಿಶೇಷತೆ ಏನಿಲ್ಲ ಸರ್. ಇದು ಏನು ತಾಲೂಕಿನ ರೈತರ ಮತ್ತು ಎಲ್ಲ ನಾಯಕರುಗಳ ಸಹಕಾರ ಆಶೀರ್ವಾದದಿಂದ ಬಮೂಲ್ಗೆ ನಿರ್ದೇಶಕನಾದ ನಂತರ ಬಿಲ್ಡಿಂಗು ಕೂಡ ಹೊಸದಿತ್ತು. ಪ್ರಥಮ ಬಾರಿಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಬ್ಬ ನಿರ್ದೇಶಕನಾಗಿ ಆಯ್ಕೆಯಾಗಿರೋದ್ರಿಂದ ಒಂದು ಪೂಜೆಯನ್ನು ಮಾಡ್ತಾ ಒಂದು ಶುಭವನ್ನು ಭಗವಂತನಲ್ಲಿ ತಾಲೂಕಿನ ರೈತರಿಗೆ ನನ್ನ ಕೈಲಾದಂಥ ಪ್ರಾಮಾಣಿಕ ಸೇವೆಯನ್ನು ತಲುಪಿಸೋಕ್ಕೆ ನನಗೆ ಶಕ್ತಿಯನ್ನು ಕೊಡಪ್ಪ ಅಂತ ಒಂದು ದೇವರನ್ನು ಒಂದು ಪ್ರಾರ್ಥನೆ ಮಾಡ್ತಾ ಇವತ್ತಿಂದ ಕಚೇರಿ ಪ್ರಾರಂಭ ಕೆಲಸ ಕಾರ್ಯಗಳು ನಡೆಯಲಿಕ್ಕೆ ಒಂದು ಸಾಂಕೇತಿಕವಾಗಿ ಇವತ್ತು ಪೂಜೆ ಮೂಲಕ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ಸ್ವಲ್ಪ ಬೆಲೆಯಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಪ್ಲಾಸ್ಟಿಕ್ ಮಯ ಮಾಡ್ತಕ್ಕಂಥದ್ದನ್ನು ತಪ್ಪಿಸಿ ಪ್ರಪಂಚವನ್ನು ಪ್ಲಾಸ್ಟಿಕ್ನಿಂದ ದೂರ ಮಾಡ್ತಾ ಮಣ್ಣಲ್ಲೇ ಮಣ್ಣಾಗ್ತಕ್ಕಂಥ ಡಿಗ್ರೇಡಬಲ್ ಬಯೋಡಿಗ್ರೇಡಬಲ್ ಪ್ರಾಡಕ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಮೂಲ್ನ ಮತ್ತು ನಂದಿನಿಯ KMFನ ಒಂದು ಸಾರ್ಥಕ ಕೊಡುಗೆ ಅಂತಕ್ಕಂಥ ಭಾವನೆ ನಮ್ಮದು ಸರ್. ಸರಿ, ಅಧ್ಯಕ್ಷರು ಪೈಪೋಟಿಲಿ ನೀವೇನಾದ್ರು ಇದು ಪೈಪೋಟಿ ಏನಂತ ಪದನೇ ಇಲ್ಲ ಸರ್. ನೋಡೋಣ ಅದು ಯಾವ ರೀತಿ ಎಲ್ಲ ಕೂತು ಬಹುತೇಕ ಎಲ್ಲ ಕ್ಷೇತ್ರಗಳ ತಾಲೂಕಿನ 14 ಕ್ಷೇತ್ರಗಳ ಬಹುತೇಕ ಮಂದಿ ಕಾಂಗ್ರೆಸ್ ಬೆಂಬಲಿತರು ಗೆದ್ದಿರೋದ್ರಿಂದಲೂ ಕೂಡ ಸಹಕಾರ ಕ್ಷೇತ್ರ ಆದರೂ ಬೆಂಬಲ ಯಾವುದೋ ಒಂದು ಪಕ್ಷದ ಇದ್ದೇ ಇರ್ತದೆ. ಅದನ್ನ ನಾವು ಅಲ್ಲಗಳೆಯಂಗಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲರೇ ಜಾಸ್ತಿ ಜನರಲ್ಲಿ ಜಾಸ್ತಿ ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ ನಮ್ಮ ನಾಯಕರುಗಳಾದಂಥ DCM ಅವರು, ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ ಅವರು, ಬಾಲಕೃಷ್ಣ, HM ರೇವಣ್ಣವರು, MLC ರವಿರವರು, ಸಹಕಾರ ಸಚಿವರು ರಾಜಣ್ಣವರು, ಇನ್ನಿತರೆ ಮುಖಂಡರುಗಳು, ನಮ್ಮ ರಾಮಲಿಂಗಾರೆಡ್ಡಿ ಅವರು ಉಸ್ತುವಾರಿ ಸಚಿವರು, ಇವರೆಲ್ಲರ ನೇತೃತ್ವದಲ್ಲಿ DK ಸುರೇಶ್ ಅವರ ನೇತೃತ್ವದಲ್ಲಿ ಏನು ತೀರ್ಮಾನ ಆಗ್ತದೆ ಅದೆಲ್ಲವನ್ನು ಖುಷಿಯಾಗಿ ತೊಗೊಳ್ತೀವಿ ಸರ್. ಇದರೊಳಗೆ ಪೈಪೋಟಿ ಅಂತಕ್ಕಂಥ ಪದನೇ ಇಲ್ಲ. ನಿರೀಕ್ಷೆ ಮಾಡ್ಬೋದು ಈ ಸರಿ ಅಧ್ಯಕ್ಷರು ಯಾರು ನಾನು ಸಾಧು ಸಂತ ಅಂತವಲ್ಲ, ನಾನು ಕೂಡ ಒಬ್ಬ ಆಕಾಂಕ್ಷಿ. ಭಗವಂತ ಅಂತ ಜವಾಬ್ದಾರಿಯನ್ನು ಕೊಟ್ಟರೆ ಮತ್ತು ಎಲ್ಲ ನಿರ್ದೇಶಕರ ಜವಾಬ್ದಾರಿಯನ್ನು ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಅನುಭವನೂ ಕೂಡ ಇದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸರ್. ಗೋದಾಮು ವಿಚಾರವಾಗಿ ಸರ್, ಈಗ ಗೋದಾಮು ಶಂಕುಸ್ಥಾಪನೆ ಆಗಿದೆ, ತಮ್ಮ ಅವಧಿಯಲ್ಲಿ ಏನಾದರೂ ಪೂರ್ಣಗೊಳಿಸ್ತೀವಿ? ಯಾವ ಗೋದಾಮು ಅಂತ ಹೇಳ್ತಾ ಇರೋದು? TPCMS ಹಿಂಭಾಗ ನಡೀತಾ ಇದೆ ಕೆಲಸ. ನಮಗೆ ಟೆಕ್ನಿಕಲ್ ಆಗಿ ಅದು ಪೂರ್ಣ ಆಗೋದ್ರೆ ಎಲ್ಲೆಲ್ಲ ರಾಜಣ್ಣ TPCMS ಅವ್ರು ಸಾಕಷ್ಟು ಜನ ಇದ್ದಾರೆ. ಸೋಮಣ್ಣವ್ರು ಬಂದಿದ್ದಾರೆ. ಒಂದು ಆರ್ಥಿಕ ಸಂಸ್ಥೆಯಿಂದ ಆರ್ಥಿಕ ನೆರವನ್ನು ಕೋರಿದರೆ ಅದು ಬಿಲ್ಡಿಂಗು ಪೂರ್ಣ ಆಗಿದ್ದರೆ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಮಗೂ ಗೊತ್ತಿರೋಂಥದ್ದು. ಹಾಗಾಗಿ ಆರ್ಥಿಕ ನೆರವನ್ನು ಪಡೆಯೋ ನಿಟ್ಟಿನಲ್ಲಿ ಬರದಿಂದ ಸಾಕ್ತಿದ್ದಂಥ ಕೆಲಸ ಸ್ವಲ್ಪ ನಾವೇ ಬೇಕು ಅಂತ ನಿಲ್ಲಿಸಿರ್ತಕ್ಕಂಥದ್ದು. ಬಹುಶಃ ಇನ್ನು 4-5 ತಿಂಗಳಲ್ಲಿ ಅದು ಲೋಕಾರ್ಪಣೆ ಆಗೋದ್ರೊಳಗೆ ಯಾವ ಅನುಮಾನ ಇಲ್ಲ. ಬರೋ ಬೆಳೆಯ ವರ್ಷ ಏನಿದೆ ಬಹುಶಃ ಈ ಎರಡು ಹೋಬಳಿಯ ಜನಗಳು ಸೋಲೂರಿಗೆ ತಮ್ಮ ಬೆಂಬಲ ಬೆಲೆ ರಾಗಿಯನ್ನು ಹಾಕಲಿಕ್ಕೆ ಹೋಗ್ತಕ್ಕಂಥ ಬವಣೆಯನ್ನು ತಪ್ಪಿಸ್ತಾರೆ. TPCMSನ ಎಲ್ಲ
ನಿರ್ದೇಶಕರುಗಳು ಅಂತಕ್ಕಂಥ ಪ್ರಾಮಾಣಿಕವಾದಂಥ ನಂಬಿಕೆ ನಂದು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.